ನಮಸ್ಕಾರ. 2025ರ ಕೇರ್ಟೆಟ್ ಪರೀಕ್ಷೆಗೆ ತಯಾರಿ ನಡೆಸ್ತಿರುವ ಎಲ್ಲರಿಗೂ ಸ್ವಾಗತ. ಈ ಪರೀಕ್ಷೆ ಅಂದ್ರೇನು, ಅದರ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ಸರಳವಾಗಿ ಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಒಂದು ವಿವರಣೆ ಪರೀಕ್ಷೆ ಸಂಪೂರ್ಣ ಚಿತ್ರಣವನ್ನ ನಮ್ಮ ಮುಂದಿಡ್ಲಿದೆ. ಕರ್ನಾಟಕದ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡಬೇಕು ಅನ್ನೋ ಒಂದು ದೊಡ್ಡ ಕನ್ಸಿದ್ಯಾ? ಆ ಕನ್ಸನ್ನ ನಿಜ ಮಾಡ್ಕೊಳ್ಳೋಕೆ ಇಡಬೇಕಾದ ಮೊದಲ ಮತ್ತು ಅಷ್ಟೇ ಮುಖ್ಯವಾದ ಹೆಜ್ಜೆನೇ ಈ KARTET ಪರೀಕ್ಷೆ. ಸರಿ, ಹಾಗಾದ್ರೆ ಇನ್ನೇಕೆ ತಡ, ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲನೆಗೆ KARTET ಪರೀಕ್ಷೆಯ ಒಟ್ಟಾರೆ ಸ್ವರೂಪ ಹೇಗಿದೆ, ಅದರ ಪ್ರಮುಖ ಅಂಶಗಳೇನು ಅನ್ನೋದರ ಮೇಲೆ ಒಂದು ಕಣ್ಣು ಹಾಯಿಸೋಣ. ಇಲ್ಲಿ ನೋಡಿ, ಪರೀಕ್ಷೆಯ ಪ್ರಮುಖ ವಿವರಗಳೆಲ್ಲ ಒಂದೇ ಕಡೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕಾದ್ದು ದಿನಾಂಕ ಡಿಸೆಂಬರ್ 7, 2025. ಇದು ಆಫ್ಲೈನ್ ಪರೀಕ್ಷೆ, ಅಂದ್ರೆ ಪೆನ್ ಪೇಪರ್ ಮೋಡ್ನಲ್ಲಿರುತ್ತೆ. ಪ್ರತಿ ಪೇಪರ್ನಲ್ಲೂ 150 ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು, ಅದಕ್ಕೆ 150 ಅಂಕಗಳು. ಅಂದ್ರೆ ಒಂದು ಪ್ರಶ್ನೆಗೆ 1 ಅಂಕ. ಸಿಂಪಲ್. ಪರೀಕ್ಷೆಯಲ್ಲಿ ಒಟ್ಟು 2 ಪೇಪರ್ಗಳಿವೆ. ಇದನ್ನ 2 ದಾರಿಗಳು ಅಂತಾನೂ ಅಂದ್ಕೊಳ್ಬಹುದು. ತಾವು ಯಾವ ತರಗತಿಗಳಿಗೆ ಪಾಠ ಮಾಡಲು ಇಷ್ಟಪಡ್ತಿರೋ ಅದರ ಆಧಾರದ ಮೇಲೆ ಒಂದು ದಾರಿಯನ್ನ ಆಯ್ಕೆ ಮಾಡ್ಕೋಬೇಕು. ಬನ್ನಿ, ಆ 2 ದಾರಿಗಳು ಯಾವುವು ಅಂತ ನೋಡೋಣ. ಮೊದಲನೇ ದಾರಿ ಅಂದ್ರೆ ಪೇಪರ್ 1. ಇದು ಕ್ಲಾಸ್ 1ರಿಂದ 5ರವರೆಗೆ ಪಾಠ ಮಾಡೋರಿಗಾಗಿ. ಇದರಲ್ಲಿ ಚೈಲ್ಡ್ ಡೆವಲಪ್ಮೆಂಟ್, 2 ಭಾಷೆಗಳು, ಗಣಿತ ಮತ್ತೆ ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಹೀಗೆ ಒಟ್ಟು 5 ವಿಷಯಗಳಿರುತ್ತೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ 30 ಮಾರ್ಕ್ಸ್, ಅಂದ್ರೆ ಎಲ್ಲದಕ್ಕೂ ಸಮಾನವಾದ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಇನ್ನು ಎರಡನೇ ದಾರಿ ಪೇಪರ್ 2. ಇದು 6ರಿಂದ 8ನೇ ಕ್ಲಾಸ್ವರೆಗೂ ಟೀಚ್ ಮಾಡೋಕೆ. ಇದರಲ್ಲಿ ಮೊದಲು 3 ಸಬ್ಜೆಕ್ಟ್ಸ್ ಕಾಮನ್ ಆಗಿರುತ್ತೆ. ಆದರೆ 4ನೇ ಸೆಕ್ಷನ್ ಇದೆಯಲ್ಲ, ಅದೇ ಗೇಮ್ ಚೇಂಜರ್. ಅದು ನಿಮ್ಮ ಸ್ಪೆಷಲೈಸೇಷನ್ ಸಬ್ಜೆಕ್ಟ್. ಅದಕ್ಕೆ ಬರೋಬ್ಬರಿ 60 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಆಯ್ಕೆ ಬಹಳ ಮುಖ್ಯವಾಗತ್ತೆ. ಸರಿ, ಪೇಪರ್ 1 ಆಗ್ಲಿ ಪೇಪರ್ 2 ಆಗ್ಲಿ ಕೆಲವು ವಿಷಯಗಳು ಎರಡಕ್ಕೂ ಕಾಮನ್, ಅಂದ್ರೆ ಎಲ್ಲಾ ಶಿಕ್ಷಕರಿಗೂ ಗೊತ್ತಿರಲೇಬೇಕಾದ ವಿಷಯಗಳು. ಬನ್ನಿ, ಈಗ ಆ ಕಾಮನ್ ಸಿಲೆಬಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲನೇದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿ. ಇದು ಸುಮ್ಮನೆ ಒಂದು ಸಬ್ಜೆಕ್ಟ್ ಅಲ್ಲ, ಇದೊಬ್ಬ ಒಳ್ಳೆ ಟೀಚರ್ ಆಗೋಕ್ ಬೇಕಾದ ಅಡಿಪಾಯ ಇದ್ದ ಹಾಗೆ. ಮಕ್ಕಳ ಮನಸ್ಥಿತಿಯನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅವರಿಗೆ ಹೇಗೆ ಪಾಠ ಮಾಡದೆ ಇಷ್ಟ ಆಗುತ್ತೆ ಅನ್ನೋ ಜ್ಞಾನವನ್ನ ಇಲ್ಲಿ ಟೆಸ್ಟ್ ಮಾಡ್ತಾರೆ. ಆಮೇಲೆ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಇವೆರಡೂ ಕಡ್ಡಾಯ. ಇದರಲ್ಲಿ ಮುಖ್ಯವಾಗಿ 2 ವಿಷಯಗಳನ್ನು ನೋಡ್ತಾರೆ. ಒಂದು, ಭಾಷೆಯನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಡಕ್ಕಾಗುತ್ತೆ ಅನ್ನೋದು, ಅಂದ್ರೆ ಕಾಂಪ್ರಿಹೆನ್ಷನ್. ಇನ್ನೊಂದು, ಆ ಭಾಷೆಯನ್ನ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಕಲಿಸೋದ್ಹೇಗೆ ಅನ್ನೋ ಬೋಧನಾ ಕೌಶಲ್ಯ. ಸರಿ, ಕಾಮನ್ ಸಬ್ಜೆಕ್ಟ್ಸ್ ಆಯ್ತು. ಈಗ ಪೇಪರ್ 1 ಬರೆಯೋರಿಗೆ ಮಾತ್ರ ಇರುವಂತಹ ಸ್ಪೆಷಲ್ ಸಬ್ಜೆಕ್ಟ್ಸ್ ಯಾವುದು ಅಂತ ನೋಡೋಣ. ಪೇಪರ್ 1ನಲ್ಲಿ ಬರೋ ಗಣಿತ, ಇದು ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಕಲಿಸೋಕೆ ಬೇಕಾದ ಬೇಸಿಕ್ ಮ್ಯಾಥ್ಸ್ ಆಗಿರತ್ತೆ. ಅಂದ್ರೆ ಜಾಮೆಟ್ರಿ, ನಂಬರ್ಸ್, ಮೆಷರ್ಮೆಂಟ್ಸ್, ಬೇಸಿಕ್ ಆಲ್ಜಿಬ್ರಾ, ಈ ಥರದ ಫೌಂಡೇಶನಲ್ ಟಾಪಿಕ್ಸ್ ಮೇಲೆ ಫೋಕಸ್ ಇರುತ್ತೆ. ಇನ್ನು ಎನ್ವೈರ್ನ್ಮೆಂಟಲ್ ಸ್ಟಡೀಸ್ ಅಂದ್ರೆ EVS, ಇದನ್ನ ಬರೀ ಸೈನ್ಸ್ ಅಂತ ಅನ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ಇದರಲ್ಲಿ ನಮ್ಮ ಪರಿಸರ, ಸೊಸೈಟಿ, ನಮ್ಮ ಆರೋಗ್ಯ, ಶಕ್ತಿಯ ಮೂಲಗಳು, ಹೀಗೆ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಎರಡೂ ಸೇರ್ಕೊಂಡಿರುತ್ತೆ. ಚಿಕ್ಕ ಮಕ್ಕಳಿಗೆ ತಮ್ಮ ಸುತ್ತಮುತ್ತಲಿನ ಪ್ರಪಂಚದ ಬಗ್ಗೆ ಒಂದು ತಿಳುವಳಿಕೆ ಕೊಡೋದೇ ಇದರ ಮುಖ್ಯ ಉದ್ದೇಶ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಮತ್ತು ಸ್ವಾಗತಾರ್ಹವಾದ ನಿಯಮ ಇದೆ. ದೃಷ್ಟಿದೋಷ ಇರುವಂತಹ ಅಭ್ಯರ್ಥಿಗಳಿಗೆ ಒಂದು ವಿಶೇಷ ಅವಕಾಶ ಇದೆ. ಅವರು ಮ್ಯಾಥ್ಸ್ ಮತ್ತು EVS ಬದಲು ಒಟ್ಟು 60 ಅಂಕಗಳಿಗೆ ಸೋಷಿಯಲ್ ಸ್ಟಡೀಸ್ ಪೇಪರನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಇದು ನಿಜಕ್ಕೂ ಎಲ್ಲರನ್ನೂ ಒಳಗೊಳ್ಳುವಂತಹ ಒಂದು ಒಳ್ಳೆ ಕ್ರಮ. ಸರಿ, ಪೇಪರ್ 1 ಆಯಿತು. ಈಗ ಪೇಪರ್ 2 ಕಡೆ ಗಮನ ಹರಿಸೋಣ. ಇಲ್ಲಿ ಸಬ್ಜೆಕ್ಟ್ ಸೆಲೆಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಪೇಪರ್ 2 ಬರೆಯೋರಿಗೆ ಇದೊಂದು ನಿರ್ಣಾಯಕ ಹಂತ. ಯಾಕಂದ್ರೆ ಇಲ್ಲಿ ತಮ್ಮ 60 ಮಾರ್ಕ್ಸ್ನ ಮೇನ್ ಸಬ್ಜೆಕ್ಟ್ಗೆ 2 ಆಪ್ಷನ್ಸ್ಗಳಲ್ಲಿ ಒಂದನ್ನ ಆರಿಸ್ಕೋಬೇಕು. ತಮ್ಮ ಆಸಕ್ತಿ, ತಮ್ಮ ಪದವಿಯಲ್ಲಿ ಓದಿದ ವಿಷಯ, ಇವೆಲ್ಲ ಗಮನದಲ್ಲಿಟ್ಕೊಂಡು ಈ ನಿರ್ಧಾರ ತಗೋಬೇಕಾಗತ್ತೆ. ಮೊದಲನೇ ಆಯ್ಕೆ ಮ್ಯಾಥಮ್ಯಾಟಿಕ್ಸ್ ಆ್ಯಂಡ್ ಸೈನ್ಸ್. ಗಣಿತ ಅಥವಾ ವಿಜ್ಞಾನದ ಟೀಚರ್ ಆಗಬೇಕು ಅನ್ನೋ ಗುರಿ ಇರೋರಿಗೆ ಇದು. ಇದರಲ್ಲಿ ಮ್ಯಾಥ್ಸ್ ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಈ ಎಲ್ಲ ವಿಷಯಗಳ ಮೇಲೂ ಪ್ರಶ್ನೆಗಳಿರ್ತವೆ. ಇನ್ನು ಎರಡನೇ ಆಯ್ಕೆ ಸೋಷಿಯಲ್ ಸ್ಟಡೀಸ್. ಹಿಸ್ಟ್ರಿ, ಜೋಗ್ರಫಿ, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಲೈಫ್, ಈ ಥರದ ವಿಷಯಗಳಲ್ಲಿ ಆಸಕ್ತಿ ಇರೋರಿಗೆ ಇದು ಸರಿ ಹೊಂದುತ್ತೆ. ಸಮಾಜ ವಿಜ್ಞಾನದ ಶಿಕ್ಷಕರಾಗಬೇಕಂದ್ರೆ ಈ ವಿಷಯಗಳ ಬಗ್ಗೆ ಆಳವಾದ ಜ್ಞಾನ ಇರಲೇಬೇಕು. ಸರಿ, ಪರೀಕ್ಷೆ ಬರೆದ್ವಿ, ಎಲ್ಲ ಆಯಿತು. ಈಗ ಪಾಸ್ ಆಗೋಕೆ ಎಷ್ಟು ಮಾರ್ಕ್ಸ್ ಬೇಕು? ಅದೇ ಅಲ್ವಾ ಮುಂದಿನ ಪ್ರಶ್ನೆ. ಜನರಲ್ ಕ್ಯಾಟಗರಿಗೆ ಪಾಸ್ ಆಗೋಕೆ ಬೇಕಿರೋ ಮ್ಯಾಜಿಕ್ ನಂಬರ್ ಅಂದ್ರೆ 60%. ಅಂದ್ರೆ 150 ಮಾರ್ಕ್ಸ್ಗೆ ಕನಿಷ್ಠ 90 ಅಂಕಗಳನ್ನು ಗಳಿಸಲೇಬೇಕು. ಇದೇ ನಮ್ಮ ಟಾರ್ಗೆಟ್.
ಇಲ್ಲಿ ನೋಡಿ, ಬೇರೆ ಬೇರೆ ಕ್ಯಾಟಗರಿಗೆ ಕನಿಷ್ಠ ಅಂಕಗಳು ಎಷ್ಟಿರಬೇಕು ಅಂತ ಕೊಟ್ಟಿದ್ದಾರೆ. ಜನರಲ್ ಕ್ಯಾಟಗರಿಗೆ 60%, ಅಂದರೆ 90 ಮಾರ್ಕ್ಸ್. ಅದೇ SC, ST, OBC ಹಾಗೆ ವಿಕಲಚೇತನ ಅಭ್ಯರ್ಥಿಗಳಿಗೆ 5% ರಿಲ್ಯಾಕ್ಸೇಷನ್ ಇದೆ. ಸೊ ಅವರು 55%, ಅಂದರೆ 82.5 ಅಂಕಗಳನ್ನು ಗಳಿಸಿದ್ರೆ ಸಾಕು, ಕ್ವಾಲಿಫೈ ಆಗ್ತಾರೆ. ಹಾಗಾದರೆ KTET ಪರೀಕ್ಷೆ ಸಂಪೂರ್ಣ ಬ್ಲೂಪ್ರಿಂಟ್ ಈಗ ನಮ್ಮ ಮುಂದೆ ಇದೆ. ಯಾವ ಪೇಪರ್, ಅದರಲ್ಲಿ ಯಾವ ಸಬ್ಜೆಕ್ಟ್, ಎಷ್ಟು ಮಾರ್ಕ್ಸ್, ಎಲ್ಲವೂ ಸ್ಪಷ್ಟವಾಗಿದೆ. ಈಗಿರೋ ಒಂದೇ ಪ್ರಶ್ನೆ, ಈ ನಕ್ಷೆಯನ್ನು ಇಟ್ಕೊಂಡು ನಮ್ಮ ಯಶಸ್ಸಿನ ಪ್ರಯಾಣವನ್ನು ಹೇಗೆ ಶುರು ಮಾಡೋದು? ಮೊದಲು ಯಾವ ವಿಷಯವನ್ನು ಗಟ್ಟಿ ಮಾಡಿಕೊಳ್ಳೋದು? ಯೋಚಿಸಿ, ಪ್ಲಾನ್ ಮಾಡಿ. ಶಿಕ್ಷಕ ವೃತ್ತಿಯ ಕಡೆಗಿನ ಈ ಪ್ರಯಾಣಕ್ಕೆ ಶುಭವಾಗಲಿ.